ಒಂದೊಂದು ಕೂಡ ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂನೇ ನಾನು ಕೊಡ್ತಾ ಇದ್ದೀನಿ. ಮೆಟರ್ನಿಟಿ ಡ್ರೆಸ್ಸು. ಸೊ ಫೀಡ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ಬರುತ್ತೆ ಜಿಪ್ಪು ಈ ರೀತಿ. ಸೊ ಫೀಡ್ ಮಾಡೋರಿಗೆ ಆರಾಮ್ ಇರುತ್ತೆ. ಕ್ಲಾತ್ ಬಗ್ಗೆ ಅಂತೂ ಎರಡು ಮಾತಿಲ್ಲ. ನಾನು ಚೆನ್ನಾಗಿಲ್ಲ ಅಂದರೆ ನಾನು ಸೀರಿಯಸ್ಲಿ ಲಿಂಕ್ ಕೊಡ್ತಿರ್ಲಿಲ್ಲ. ನಾನು ಸ್ವಲ್ಪನೂ ಕೂಡ ಸ್ಟಿಚ್ ಹಾಕ್ಸಿಲ್ಲ. ನೋಡ್ತಾ ಇರ್ಬೋದು ನೀವು ಗೈಸ್, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ಕೇಳ್ತಿದ್ರಿ ಮೆಟರ್ನಿಟಿ ಡ್ರೆಸ್ದು ಲಿಂಕ್ ಕೊಡಿ ಆ್ಯಂಡ್ ಫೀಡಿಂಗ್ ಕುರ್ತಿದ್ದು ಲಿಂಕ್ ಕೊಡಿ ಅಂತ. ಸೊ ಅದನ್ನು ಇವತ್ತು ತೋರಿಸ್ಬಿಡೋಣ. ಜಾಸ್ತಿ ದಿನ ಹೋದರೆ ತೋರಿಸೋದಕ್ಕೆ ಆಗೋದಿಲ್ಲ, ತಡ ಆಗುತ್ತೆ ಇನ್ನೂ ವೀಡಿಯೋಸ್ಗೆ ಅಂತ ಇವಾಗ ತೋರಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಸೀರಿಯಸ್ಲಿ ನಾನು ತೊಗೊಂಡಿರೋದು ಒಂದೊಂದು ಕೂಡ ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂನೇ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಏನಂತಂದರೆ ನಾನೀಗ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ. ಸೊ ನೆಕ್ಸ್ಟು ನಾನು ಫೀಡಿಂಗ್ ಕುರ್ತಾ ತೋರಿಸ್ತೀನಿ ಆ್ಯಂಡ್ ಒಂದೊಂದೂ ನಾನು ವೇರ್ ಮಾಡಿನೇ ನಿಮಗೆ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ನಾನು ಇವಾಗ ಹಾಕಿರೋದು ನೋಡಿ ಈ ರೀತಿ ಮೆಟರ್ನಿಟಿ ಡ್ರೆಸ್ಸು. ಸೊ ಫೀಡ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಸೀರಿಯಸ್ಲಿ. ಆ್ಯಂಡ್ ಕ್ಲಾತ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಪಾಕೆಟ್ ಒಂಥರ ಚೆನ್ನಾಗಿದೆ, ಹಿಂಗೆ ಆರಾಮಾಗಿ ಹಿಂಗೆ ಹಾಕೊಂಡಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಬ್ಯಾಕ್ ಸೈಡಲ್ಲಿ ಈ ಥರ ಟೈ ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ ಅಂತ ಹೇಳಿ. ಆ್ಯಂಡ್ ಲೂಸ್ ಇದ್ದರೆ ನೀವು ಟೈ ಮಾಡ್ಬೋದು. ಸೊ ಅವಾಗ ನಿಮ್ಗೆ ಅಡ್ಜಸ್ಟಬಲ್ ಆಗುತ್ತೆ ನಿಮ್ಮ ಸೈಜ್ಗೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸು. ಆ್ಯಂಡ್ ನಿಮಗೆ ಮೆಟರ್ನಿಟಿ ಕುರ್ತಿ ಇದೆಯಲ್ಲ ಅದನ್ನು ತೋರಿಸ್ತೀನಿ. ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು, ನೋಡಿರ್ತೀರ ನೀವು ಹೋದ ವ್ಲಾಗಲ್ಲಿ. ಇದು ಬಂದು ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಈ ಜಿಪ್ಪು ಹಿಂಗೆ ಎಷ್ಟು ಉದ್ದ ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿವರೆಗೂ ಬರುತ್ತೆ ಜಿಪ್ಪು ಈ ರೀತಿ. ಸೊ ಫೀಡ್ ಮಾಡೋರಿಗೆ ಆರಾಮ್ಸಾಗಿ ಇರುತ್ತೆ. ಔಟ್ಸೈಡ್ ಹೋದಾಗಲೆಲ್ಲ ಆರಾಮ್ಸಾಗಿ ಬೇಬಿಗೆ ಫೀಡ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕೊಂಡು ತೋರಿಸ್ತೀನಿ. ಇದನ್ನು ಹಾಕೊಂಡಾಗ ಇದು ಓಪನ್ ಮಾಡಿ ನಾನು ಜಿಪ್ಪನ್ನ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಓಪನ್ ಮಾಡಿ ತೋರಿಸ್ತೆ. ನೋಡಿ ಎಷ್ಟು ಉದ್ದ ಕೊಟ್ಟಿದ್ದಾರೆ ಜಿಪ್ ಅಂತ ಹೇಳಿ. ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು, ವೇರ್ ಮಾಡಿ ವಾಶ್ ಕೂಡ ಮಾಡಿದ್ದೀನಿ. ಸ್ಟಾರ್ಟಿಂಗ್ ವಾಶ್ ಮಾಡಿದಾಗ ಕಾಟನ್ ಕ್ಲಾತ್ ಅಲ್ವಾ, ಹಾಗಾಗಿ ಸ್ಟಾರ್ಟಿಂಗ್ ವಾಶ್ ಮಾಡಿದಾಗ ಬಣ್ಣ ಹೋಗುತ್ತೆ. ಒನ್ ಟೈಮ್ ಅಷ್ಟೇ ಹೋಯಿತು. ನೆಕ್ಸ್ಟ್ ಟೈಮು ವಾಶ್ ಮಾಡಿದಾಗ ಬಣ್ಣ ಏನೂ ಹೋಗಲಿಲ್ಲ. ಸೊ ಇವಾಗ ನಾನು ಎಲ್ಲ ಒಂದೊಂದನ್ನು ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಇದನ್ನು ನೋಡ್ಕೊಬಿಡಿ. ಸೇಮ್ ಇದೇ ರೀತಿ ಇನ್ನೊಂದಿದೆ, ಇದು ಕಾಂಬೋ ಸೆಟ್ಟು. ಸೊ ಇದನ್ನು ಕೂಡ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಎಲ್ಲನೂ ಕೂಡ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಇವಾಗ ಈಗ ಇದನ್ನು ವೇರ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ಗೈಸ್ ನೋಡ್ತಾ ಇರ್ಬೋದು ಈಗ ನೀವು. ಸೊ ಇದು ಇನ್ನೊಂದು, ಇದು ಕೂಡ ಅಷ್ಟೇ ಕ್ಲಾತ್ ಸೀರಿಯಸ್ಲಿ ಚೆನ್ನಾಗಿದೆ. ಕ್ಲಾತ್ ಬಗ್ಗೆ ಅಂತೂ ಎರಡು ಮಾತಿಲ್ಲ. ನಾನು ಇದನ್ನು ಯಾವುದನ್ನು ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು. ಸೊ ನಿಮಗೆ ವಿಡಿಯೋದಲ್ಲಿ ತೋರಿಸಿ ವಾಶ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಇದು ಕೂಡ ಸೇಮ್ ಹಾಗೇ ಸೇಮು, ಬಟ್ ಕಲರು ಇದರಲ್ಲಿ ರೆಡ್ ಇದೆ. ಕಲರ್ ಯಾವ್ದ್ಯಾವ್ದಿದೆ ಏನೇನು ಏನು ಪ್ರೈಸು ಅಂತ ಸೈಡಲ್ಲಿ ಪಿಕ್ ಹಾಕ್ತೀನಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಪಾಕೆಟ್ ಸೇಮ್ ಅದೇ ಥರ. ಸೊ ಒಂದು ಅಡ್ಜಸ್ಟಬಲ್ ಟೈ ಕೊಟ್ಟಿದ್ದಾರೆ ಈ ರೀತಿ ಇದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಬೇಗ ಬೇಗ ಹೋಗಿ ನೀವು ಕೂಡ ಬೈ ಮಾಡಿ, ಓಕೆನಾ. ಸೊ ಈ ಸಲ ಅಂತೂ ಲಿಂಕ್ ಹಾಕ್ತೀನಿ. ನೀವು ಓದ್ವಾಗಲೇ ಕೇಳ್ತಾ ಇದ್ದೀವಿ ಲಿಂಕ್ ಅಂತ. ಈ ಸಲ ಖಂಡಿತ ಲಿಂಕ್ ಹಾಕ್ತೀನಿ, ಓಕೆನಾ. ತುಂಬ ಚೆನ್ನಾಗಿದೆ ಇದು ಕ್ಲಾತು ಆ್ಯಂಡ್ ಕಂಫರ್ಟಬಲ್ ಆಗಿದೆ ಅನ್ನೋದ್ರಿಂದ ಮಾತ್ರ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೆ ನಾನು ಸೀರಿಯಸ್ಲಿ ಲಿಂಕ್ ಕೊಡ್ತಿರ್ಲಿಲ್ಲ. ಸೊ ಕೆಲವರು ಅನ್ಕೋತಾರೆ ಮೀಶೋ ಅಂದರೆ ಚೀಪು ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತ. ಸೊ ಇವಾಗ ನಾನು ಇದನ್ನು ನೋಡಿದ್ರಿ ಅಲ್ವಾ, ಇವಾಗ ನಾನು ನಿಮಗೆ ಫಿಟ್ಟಿಂಗ್ ಕುರ್ತೀಸ್ ತೋರಿಸ್ತೀನಿ. ಸೊ ಇದು ನಂದು ಮೆಟರ್ನಿಟಿ ಡ್ರೆಸ್ಸು, ಚೆನ್ನಾಗಿದೆ. ನಿಮ್ಗೆ ಬೇಕು ಅಂದರೆ ಬೈ ಮಾಡಿ, ಓಕೆನಾ. ಸೊ ಇವಾಗ ಫಿಟ್ಟಿಂಗ್ ಕುರ್ತಾ ತೋರಿಸ್ತೀನಿ ರೀ. ಆಗಲೇ ಹೇಳಿದ್ನಲ್ಲ ನಾನು. ಸೊ ಇವಾಗ ವೇರ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಾನು ಸ್ವಲ್ಪನೂ ಕೂಡ ಸ್ಟಿಚ್ ಹಾಕ್ಸಿಲ್ಲ, ನೋಡ್ತಾ ಇರ್ಬೋದು ನೀವು. ಇದು ಬಂದು ಎಮ್ ಸೈಜು. ಸೊ ಇದರಲ್ಲೂ ಅಷ್ಟೇ, ಇದು ಕಾಂಬೋ ಸೆಟ್ಟೆ. ಸೊ ನಾನು ಸೈಡಲ್ಲಿ ಪಿಕ್ ಹಾಕ್ತೀನಿ, ನೀವು ನೋಡಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು. ಬಟ್ ಇದೇ ಬೇಕು ಅಂದರೆ ಇದನ್ನೇ ಆರ್ಡರ್ ಮಾಡ್ಕೊಳ್ಳಿ. ಇದು ಬಂದು ಕಾಟನ್ ಕ್ಲಾತು, ಸೀರಿಯಸ್ಲಿ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ ಆವಾಗಲೇ, ಸ್ಟಾರ್ಟಿಂಗ್ ಮಾತ್ರ ಬಣ್ಣ ಹೋಗುತ್ತೆ ಅಷ್ಟೇ. ಇದು ಆ್ಯಕ್ಚುಲಿ ಜಿಪ್ಪು ಕಾಣೋದೇ ಇಲ್ಲ, ನೋಡ್ತಾ ಇರ್ಬೋದು ನೀವು. ನಾವು ಔಟ್ಸೈಡ್ ವೇರ್ ಮಾಡಿದಾಗಲೂ ನಮಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಜಿಪ್ಪು ಅಂತ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಇದು. ಸೊ ಆ ರೀತಿ ಇದೆ, ಇದು ಚೆನ್ನಾಗಿದೆ. ನಾನಂತ ಇಲ್ಲಿ ಸ್ವಲ್ಪನೂ ಸ್ಟಿಚ್ ಹಾಕ್ಸಿಲ್ಲ, ಕ್ಲಾತ್ ಎಲ್ಲ ಸೀರಿಯಸ್ಲಿ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ನಾನು ತೋರಿಸ್ತೀನಿ. ಗೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ. ಸೊ ಇಲ್ಲಿ ನೋಡಿ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ. ಸೊ ನಾನು ಸ್ಟಿಚ್ ಹಾಕ್ಸಿಲ್ಲ, ಆವಾಗಲೇ ಹೇಳ್ದಂಗೆ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಎಲ್ಲ ಹೇಗಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ.
ಇವಾಗೇನು ಸ್ಟಿಚ್ ಹಾಕ್ಸೋದಿಲ್ಲ, ಆಮೇಲೆ ಡೆಲಿವರಿ ಆದಮೇಲೆ ಬೇಕಾದರೆ ಸ್ಟಿಚ್ ಹಾಕ್ಸ್ಕೊತೀನಿ. ಸೊ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇದು ಜಿಪ್ಪು ಕಾಣೋದೇ ಇಲ್ಲ ಸೀರಿಯಸ್ಲಿ. ಅದೇ ಕಲರೆಲ್ಲ ಹಾಕಿದ್ದಾರೆ. ತೋರಿಸು, ಇಲ್ಲಿ ನೋಡಿ ಬ್ಲೂ ಕಲರಲ್ಲೇ ಹಾಕಿದ್ದಾರೆ, ಜಿಪ್ಪಷ್ಟು ಕಾಣೋದೇ ಇಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇ. ಸೊ ನೀವು ಇದನ್ನು ಸ್ಟಿಚ್ ಹಾಕ್ಸ್ಕೊಂಡು ಕ್ಲೀನಾಗಿ ಬಾಡಿ ಫಿಟ್ಟಿಂಗಾಗಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಸ್ಟಿಚ್ಚನ್ನು ಹಾಕ್ಸ್ದೇ ಇರೋ ಕಾರಣ ಸ್ವಲ್ಪ ಫ್ರೀ ಅನ್ನಂಗೆ ಅನ್ನಿಸ್ತಿದೆ ಅನಿಸುತ್ತೆ ನಿಮಗೆ, ಬಟ್ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ವೈಟ್ ಕಲರ್ ಪ್ಯಾಂಟ್ನ ವೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಮೂರಕ್ಕೂ ವೈಟ್ ಕಲರ್ ಪ್ಯಾಂಟ್ನೇ ವೇರ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸೊ ಇವಾಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ರೀ. ಗೈಸ್ ನೋಡ್ತಾ ಇರ್ಬೋದು, ಇದು ಕೂಡ ಸೇಮ್ ಅದೇ ಥರನೇ. ಸೊ ಸ್ಲೀವ್ ಏನು ನಾನು ಸ್ಟಿಚ್ ಮಾಡಿಸಿಲ್ಲ, ನಂಗೆ ಲೂಸ್ ಆಗಿದೆ. ಸೊ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಜಿಪ್ಪು ಕೂಡ ಅಷ್ಟೇ, ಇಲ್ಲಿ ನೋಡಿ ಸೇಮ್ ವೈಟ್ ಕಲರೇ ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಜಿಪ್ ಇದೆ ಹೇಳಬೇಕಂತಂದರೆ. ಸೊ ಅದೇನೇ ಇದು ಇದರಲ್ಲಿ ತುಂಬ ಚೆನ್ನಾಗಿರೋದು. ಸೊ ನೋಡ್ತಾ ಇರ್ಬೋದು ನೀವು, ಪ್ಯಾಂಟು ಅಷ್ಟೇ, ಇದಕ್ಕೂ ಕೂಡ ವೈಟ್ನೇ ವೇರ್ ಮಾಡಿದ್ದೀನಿ. ಸೊ ನೋಡಿ ಚೆನ್ನಾಗಿದೆಯಾ? ಸೊ ನೀವು ಕೂಡ ಬುಕ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಕೇಳ್ತಾನೆ ಇದ್ರಿ ನನಗೆ ಲಿಂಕ್ ಕೊಡಿ ಅಕ್ಕ ಕುರ್ತಿದ್ದು. ಇವತ್ತಿನ ವೀಡಿಯೋದಲ್ಲೂ ಕೇಳಿದ್ದೀರಾ, ಆಲ್ಮೋಸ್ಟ್ 3-2 ವೀಡಿಯೋಸಲ್ಲೆಲ್ಲ ಕೇಳ್ತಾನೆ ಇದ್ದೀರಾ. ಸೊ ಇವಾಗ ನಾನು ತೋರಿಸಿದ್ದೀನಿ, ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.